ನಮ್ಮ ಚಂದಾಪುರ ವಿಭಾಗದ ಎಲ್ಲ ಸದಸ್ಯರಿಗೂ ಪತ್ತಿನ ಸಹಕಾರದ ಸದಸ್ಯರಿಗೂ ಹಾಗೂ ನೌಕರ ಬಂಧುರಿಗೂ ನಮಸ್ಕರಿಸುತ್ತಾ, ಏನು ಭಾನುವಾರ ನಡೆದ ಚುನಾವಣೆಯಲ್ಲಿ ನಮ್ಮ ಆನೇಕಲ್ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದ RS ಮುರಳೀಧರ್ ಅವರಿಗೆ ಅಭೂತಪೂರ್ವಕವಾಗಿ ಜಯಗಳಿಸಿಕೊಟ್ಟಿದ್ದಾರೆ. ಎಲ್ಲ ನೌಕರ ಬಂಧುರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಅಭಿನಂದನೆಗಳನ್ನು ತಿಳಿಸ್ತಾ, ಮತ್ತು ಮುಂದಿನ ದಿನಗಳಲ್ಲಿ ಅವರು ನೌಕರರ ಪರವಾಗಿ ಏನು ಅವರು ಸೊಸೈಟಿನಲ್ಲಿ ಲೋನ್ ಆಗಲಿ ಅಥವಾ ಪ್ರತಿ ವರ್ಷ ಡಿವಿಡೆಂಟ್ ಆಗಲಿ ಅಥವಾ 3 ವರ್ಷಕ್ಕೊಂದ್ಸರಿ ಬರೋಂಥ PF ಹಣವನ್ನು ಎಲ್ಲ ನೌಕರರಿಗೆ ತಲುಪುವ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾರೆ. ಮತ್ತು ಏನೇ ಕಷ್ಟ ಕಾರ್ಯಗಳಿಗೆ ಅವರು ಸ್ಪಂದಿಸ್ತಾರೆ ಅಂತ ಹೇಳ್ತಾ, ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ಎಲ್ಲ ನೌಕರ ಬಾಂಧವರಿಗೆ, ಅಧಿಕಾರಿ ವರ್ಗದವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲ ಆರಾಮಾಗಿ ಚೆನ್ನಾಗಿರುತ್ತೆ ಸರ್. ಚೆನ್ನಾಗಿ ಹೊಂದಾಣಿಕೆಯಿಂದ ಎಂಪ್ಲಾಯ್ ಏನು ತೊಂದರೆ ಇದೆ ಒಳ್ಳೇದು ಮಾಡ್ಕೊಂಡು ಹೋದ್ರೆ ಸಾಕೆ ಸರ್. ಅಷ್ಟೇ ಸರ್ ನಾನು ಹೇಳ್ಕೊಳ್ಳೋದು. ಸ್ನೇಹಿತರೆ, ಎಲ್ಲ ನನ್ನ ನೌಕರ ಬಂದವರಿಗೂ ಬೆಳಗಿನ ವಂದನೆಗಳನ್ನು ಹೊಂದಿಸ್ತಾ, ಆತ್ಮೀಯ ನೌಕರ ಬಂದವರೇ ಹಾಗೂ ನನ್ನ ಎಲ್ಲ ಸಹೋದ್ಯೋಗಿಗಳು, ಏನು 3/2/2019 ರಾಮನಗರ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಜಿಲ್ಲೆ ಕಾವಿ ಪ್ರಾಣಿನಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಡೀತು. ಆ ಚುನಾವಣೆಯ ನೇತೃತ್ವವನ್ನು ನಮ್ಮ ಅಧ್ಯಕ್ಷರಾದಂಥ ಕಾವಿ ಪ್ರಾಣಿನಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಕಂಪನಿಗಳ ನಿರ್ದೇಶಕರಾದಂಥ ಸನ್ಮಾನ್ಯ TR ರಾಮಕೃಷ್ಣಯ್ಯವರು, ನಮ್ಮ ಕಾವಿ ಪ್ರಾಣಿನಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ಬಲರಾಮ್ ಅವರು ನೇತೃತ್ವ ವಹಿಸಿದರು. ಆ ನೇತೃತ್ವದ ತಂಡದಲ್ಲಿ 19 ಜನರ ಕಾರ್ಯವೈಖರಿಗಳನ್ನು ನಡೀತು. ಅದರಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ 4 ಜನ ಅವಿರೋಧವಾಗಿ ರಾಮನಗರ, ಚನ್ನಪಟ್ಟಣ, ಮಾಗಡಿ ಮತ್ತು ನೆಲಮಂಗಲ ಅವಿರೋಧವಾಗಿ ಆಯ್ಕೆ ಆಯಿತು. ಇನ್ನು ಏನು 15 ಜನ ಚುನಾವಣೆ ನಡೀತು. 15 ಜನರ ಚುನಾವಣೆಯಲ್ಲಿ ನಮ್ಮ ಪತ್ತಿನ ಸಹಕಾರದ ಸಂಘದ ಸದಸ್ಯರು ನಮ್ಮ ರಾಮಕೃಷ್ಣಯ್ಯವರ ಮತ್ತು ಬಲರಾಮ್ ಅವರ ತಂಡಕ್ಕೆ ಅಭೂತಪೂರ್ವಕ ಜಯವನ್ನು ತಂದುಕೊಟ್ಟಿದ್ದಾರೆ. ಅದು ಜಯ ತಂದುಕೊಡಲಿಕ್ಕೆ ಕಾರಣ ಏನಪ್ಪ ಅಂದರೆ, ನಮ್ಮ TR ರಾಮಕೃಷ್ಣಯ್ಯವರು ಪತ್ತಿನ ಸಹಕಾರ ಸಂಘದಲ್ಲಿ 25 ವರ್ಷಗಳಿಂದ ಸತತವಾಗಿ ಅಧ್ಯಕ್ಷರಾಗಿ, ಅವರು ಅಧ್ಯಕ್ಷರಾದಾಗ ಕೇವಲ 10,000 ರೂಪಾಯಿ ಲೋನ್ ಕೊಡ್ತಾ ಇದ್ದಂಥ ಇದು ಈಗ 6 ಲಕ್ಷದವರೆಗೆ ಲೋನನ್ನು ಕೊಡ್ತಾಯಿದ್ದಾರೆ. ಅದರಿಂದ ಅವರ ಮೇಲೆ ಇಟ್ಟಂಥ ವಿಶ್ವಾಸಕ್ಕೆ ಜನಗಳು ಮತ್ತು ಅವ್ರು ತೋರಿಸ್ತಾ ಇದ್ದಿದ್ದಂಥ ನೌಕರರ ಪ್ರೀತಿ ವಿಶ್ವಾಸದಿಂದ ಇವತ್ತು ನಮಗೆ ಅಭೂತಪೂರ್ವಕವಾಗಿ ಜಯ ತಂದುಕೊಟ್ಟಿದ್ದಾರೆ ಅಂತ ನಾನು ಹೇಳಿಕೆ ಬಯಸ್ತೀನಿ. ಮತ್ತು ಅವರು ಏನು ನಮ್ಮ 6/9ನ ಅಧ್ಯಕ್ಷರಾಗಿ 1.5 ವರ್ಷ ಆಯಿತು. ಅದರಲ್ಲಿ ನಮಗೆ ಉತ್ತಮವಾದ ವೇತನ ಪರಿಷ್ಕರಣೆ ಮತ್ತು 26% ವೇತನ ಪರಿಷ್ಕರಣೆ ಮತ್ತು 7 ವರ್ಷ ಇದ್ದಿದ್ದನ್ನು 5 ವರ್ಷಕ್ಕೆ ವೇತನವನ್ನು ತಂದುಕೊಟ್ಟಂಥ ಈ ಕೊಡುಗೆ ಮತ್ತು ಹ್ಯಾಂಡಿಕ್ಯಾಪ್ಟ್ಗಳ ಪರ್ಮನೆನ್ಸಿ, ಇದೆಲ್ಲನೂ ನೋಡಿ ನೌಕರರಿಗೆ ಅವರು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಅದರಿಂದ ನಾವು ತಂಡವನ್ನೇ ನಾವು ಗೆಲ್ಲಿಸ್ಕೊಡ್ಬೇಕು. ಮುಂದಿನ ದಿನಗಳಲ್ಲಿ ನಮಗೆ ಪತ್ತಿನ ಸಹಕಾರ ಸಂಘದಲ್ಲಿ ಒಳ್ಳೆಯ ಕಾರ್ಯವೈಖರಿಗಳು ನಡೀತವೆ ಅನ್ನೋ ಒಂದು ಉದ್ದೇಶದಿಂದ ಅವರು ನೌಕರರು ಮತ್ತು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ನನ್ನ ಪತ್ತಿನ ಸಹಕಾರ ಸಂಘದ ಸದಸ್ಯರುಗಳು ಎಲ್ಲ ಸೇರಿ ಇವತ್ತು ನಮ್ಮನ್ನು ಜಯಗಳನ್ನೇ ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಆನೇಕಲ್ ಕ್ಷೇತ್ರದಿಂದ ನಾನು RS ಮುರಳೀಧರ್ ನಾನು ಸ್ಪರ್ಧೆ ಮಾಡಿದ್ದೆ. ಅದರಲ್ಲಿ ನಾನು ಸ್ಪರ್ಧೆ ಮಾಡಲಿಕ್ಕೆ ನನಗೆ ಉತ್ತೇಜನ ನೀಡಿದಂಥ ನಮ್ಮ ವಿಭಾಗ ಮಟ್ಟದ ಎಲ್ಲ ಅಧಿಕಾರಿ ವರ್ಗದವರು, ನೌಕರ ಮಿತ್ರರು ಹಾಗೂ ನನ್ನ ಪತ್ತಿನ ಸಹಕಾರ ಸಂಘದ ಸದಸ್ಯರುಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಏನು ನಮಗೆ ಈ ಅಭೂತಪೂರ್ವಕ ಜಯವನ್ನು ತಂದುಕೊಟ್ಟಂಥ ಎಲ್ಲ ಪತ್ತಿನ ಸಹಕಾರ ಸಂಘದ ಸದಸ್ಯರುಗಳಿಗೆ ಹಾಗೂ ನನ್ನ ನೌಕರ ಸಂಘದ ಪದಾಧಿಕಾರಿಗಳಿಗೆ ಹಾಗೂ ನನ್ನ ಎಲ್ಲ ನೌಕರ ಮಿತ್ರರಿಗೆ ಅಭೂತಪೂರ್ವಕ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಅಧ್ಯಕ್ಷರಾದ TR ರಾಮಕೃಷ್ಣಯ್ಯವರು ಹಾಗೂ ಬಲರಾಮಣ್ಣವರು ಇಬ್ಬರು ಸೇರಿ ತಂಡವನ್ನು ವಹಿಸಿ 19 ಜನರಲ್ಲಿ 4 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಹಾಗೆ 15 ಜನರು ಎಲೆಕ್ಷನ್ಗೆ ನಿಂತಿದ್ದರು. ಅಧ್ಯಕ್ಷರಾದಂಥವರು ಬೆಂಬಲ ಕೊಟ್ಟು ಎಲ್ಲರನ್ನೂ ಟೀಮೇ ನಮ್ಮ ಗೆದ್ದಿಸಿ ತುಂಬ ಇದು ಮಾಡಿದ್ದಾರೆ. ಹಾಗೂ ನಮ್ಮ ಚಂದಾಪುರ, ಆನೇಕಲ್ಲು, ಹತ್ತಿಬೆಲೆ, ಜಿಗಣಿ ಎಲ್ಲರೂ ನಮ್ಮ ರೂರಲ್ ಏನಿದೆಯೋ ಆ ರಾಮನಗರ, ಮಾಗಡಿ ಎಲ್ಲ ಸೇರಿ ಜನಗಳು ನಮ್ಮ ಬೆಂಗಳೂರು ಇರ್ತಕ್ಕಂಥ ನೌಕರರು, ಹುಡುಗರು ಎಲ್ಲ ಸೇರಿ ನಮ್ಮ ಬೆಂಬಲ ಕೊಟ್ಟು ನಮಗೆ ಏನು ಬಹುಮತಗಳಿಂದ ಗೆಲ್ಲಿಸ್ಕೊಟ್ಟಿದ್ದಾರೆ. ಇಲ್ಲಿಗೆ ಹೇಳೋಕ್ಕೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮ್ಮ ಸಿಬ್ಬಂದಿಗಳಿಗೆ ಇಷ್ಟು ಸಪೋರ್ಟ್ ಮಾಡಿ ಗೆಲ್ಲಿಸ್ಕೊಟ್ಟಿರೋದಕ್ಕೆ ನಮ್ಮ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಹಕಾರ ಪತ್ತಿನ ಸಂಘದ ಭಾನುವಾರ ನಡೆದ ಚುನಾವಣೆಯಲ್ಲಿ ಅಭೂತವಾಗಿ
ಆನೇಕಲ್ ತಾಲೂಕಿನ ಮತಬಾಂಧವರು ಗೆಲ್ಲಿಸಿದ್ದಾರೆ ನಮ್ಮ RS ಮುರಳೀದವರನ್ನು. ಎಲ್ಲರಿಗೂ ಮತದಾರರಿಗೆ ನಾನು ಶುಭಾಶಯಗಳನ್ನು ಹಾಗೂ ವಂದನೆಗಳನ್ನು ಅರ್ಪಿಸಲು ನಾನು ಇಷ್ಟಪಡ್ತೀನಿ.